ಈಗ ಮುನಿರತ್ನ ಪ್ರಕರಣ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ದಳ ಮಾಡಿ ಅಥವಾ SIT ಮಾಡಿ ಅಂತ ಡಿಮ್ಯಾಂಡ್ ಇದೆ ಸರ್ ಶಾಸಕರು. ಯಾರು ಒಕ್ಕಲಿಗ ಶಾಸಕರು ತಮ್ಮ ಮನವಿ ಕೊಟ್ಟಿದ್ರು ಮೊನ್ನೆ. ಈಗ ನಾಳೆ ಮತ್ತೆ ಸಭೆ ಮಾಡ್ತಾ ಇದ್ದಾರೆ. ಅದಕ್ಕೇನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಡಿಮ್ಯಾಂಡ್ ಇದೆ ಸರ್. ಗೊತ್ತಿಲ್ಲ, ಬಂದು ಭೇಟಿ ಹೋಗಿದ್ರು, ನನ್ನ ಭೇಟಿ ಮಾಡಿದ್ರು. ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಡಿಮ್ಯಾಂಡ್ ಏನು ಮಾಡಿದ್ರು ಸರ್? ತಮ್ಮ ಡಿಮ್ಯಾಂಡ್ ಏನು ಮಾಡಿದ್ರು ಸರ್? ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ, ಶೆಡ್ಯೂಲ್ ಕಾಸ್ಟ್ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಹೀನಾಯವಾಗಿ ಮಾತಾಡಿದ್ದಾರೆ, ಕೆಟ್ಟ ಭಾಷೆ, ಕೆಟ್ಟ ಪದಗಳನ್ನು ಬಳಸಿದ್ದಾರೆ, ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ, ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ. ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮುನಿರತ್ನ ಪ್ರಕರಣದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಿರುವಂತಹ ಸಂಭಾಷಣೆ, ಇದನ್ನ ಸಮುದಾಯಕ್ಕೆ ಹೆಂಗ್ ಕನ್ವರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ಮ ಶಾಸಕರು ಬಂದು ಒಕ್ಕಲಿಗರನ್ನ ಅವಮಾನ ಮಾಡಿದ್ರೆ ಅದಕ್ಕೆ FSL ರಿಪೋರ್ಟು FSL ಕಳಿಸಿದ್ದೀವಿ. ಅದು ಅವ್ರದ್ದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ. ಅದರ ಮೇಲೆ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ. ಈಗ ಚೆಲುವರಾಜದ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ? ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ವೇಲು ನಾಯ್ಕರ್ ಅವ್ರ ಮೇಲೆ ಮಾತಾಡಿದ್ದಾರೆ. ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಚೆಲುವರಾಜು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು FIRನ ರಿಜಿಸ್ಟರ್ ಮಾಡ್ಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ. ಕಾನೂನು ರೀತಿ ಮಾಡ್ತೀವಿ. ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ. ಏನು ಚೆನ್ನಾರೆಡ್ಡಿ ಕೇಸ್ ಏನು ಹೇಳು? ಏನು ಚೆನ್ನಾರೆಡ್ಡಿ ಕೇಸ್ ಏನು ಹೇಳಪ್ಪ? ಚೆನ್ನಾರೆಡ್ಡಿ ಕೇಸ್ ಏನ್ರಿ? ಡೆತ್ ನೋಟ್ ಬರೆದಿದ್ದಾರೆ ಅವರು. PSI ಏನಾದ್ರು ಡೆತ್ ನೋಟ್ ಬರೆದಿದ್ದಾರೇನ್ರಿ? ಅಲ್ಲ, ಯಾರು ಸತ್ರು ಅವರು ಡೆತ್ ನೋಟ್ ಬರೆದಿದ್ದಾರ? ನೋಡು, ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚೆನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ. ಕಂಪೇರ್ ಮಾಡೋದಲ್ಲ. ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ. ಚೆನ್ನಾರೆಡ್ಡಿ ಎಲ್ಲರೂ ಮಾತಾಡಿರೋದು ಇದೆಯಾ? ಚೆನ್ನಾರೆಡ್ಡಿಗೆ ಅವರು ಸತ್ತೋದವನ PSI ಯಾರೋ, ಅವನ ಹೆಸರೇನು? ಪರಶುರಾಮ್. ಅವನ ಹೆಂಡತಿ ಹೇಳಿರೋದು ಗೊತ್ತಾಯ್ತಾ? ಪರಶುರಾಮ್ ಹೇಳಿದಾನೇನ್ರಿ? ನಾನು ಲಾಯರು, ಪರಶುರಾಮ ಹೇಳಿದಾನೇನ್ರಿ? ಎಲ್ಲರೂ ಪರಶುರಾಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ. ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡಪ್ಪ, ಕೇಳಿ, ಇಲ್ಲಿ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಅವ್ರನ್ನ 14 ದಿನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ. ಅಂದರೆ ನಾನು ಮಾಡಿದ್ದೀನಾ? ನಮ್ಮ ಸರ್ಕಾರ ಮಾಡಿದ್ಯಾ?
ನಮ್ಮ ಗಮನಕ್ಕೆ ಬಂದಿರೋ ಸರ್ ವಿಷಯ ಅದು. ಇಲ್ಲ ಇಲ್ಲ ನಮ್ಮ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ. ಪೊಲೀಸ್ ಅಧಿಕಾರಿ ಬಟ್ ತಮ್ಮ ಪೊಲೀಸ್ನವರಿಗೆ ಕಾನೂನು ರೀತಿ ಮಾಡಿ ಅಂತ Sir, ಹೇಳಿದ್ರು. yesterday in the cabinet meeting, you were discussing about amendment on Vishwavidyalaya Act, sir. Where the government will take a decision on appointment of the vice chancellor Yeah, of the two but- universities. saying all this? Who said this? Sir, yesterday the cabinet. Who said this? Were you in the cabinet? No, sir. Then It was in the meeting, sir. who told you? In the meeting, sir. Who told you? Not briefing, sir. In the briefing. ಯಾರು ಬ್ರೀಫ್ ಮಾಡ್ದದು? HK Patel, sir. ಇಲ್ಲ ಇಲ್ಲ ಅವ್ರನ್ನೇ ಕೇಳಿ ಆಗದು. ಪ್ಲೀಸ್ ಆಸ್ಕ್ ಹಿಮ್. ನನಗೆ ಗೊತ್ತು, ನಾನು ಕ್ಯಾಬಿನೆಟ್ ಬ್ರೀಫ್ ಮಾಡಿದ್ದು ಪ್ರೆಸ್ನವ್ರನ್ನ ಭೇಟಿ ಮಾಡಿದ್ದು ನಾನು ಹೇಳಿಲ್ಲ. ಆ ಚರ್ಚೆನೂ ಆಗಿಲ್ಲ. ಸರ್ ಅಜೆಂಡಾ ಇತ್ತು ಸರ್ ಆಕ್ಚುಲಿ ಹಾ? ನಿನ್ನೆ ಅಜೆಂಡಾ ಇತ್ತಲ್ಲ ಸರ್ ಅದು. ಯಾವುದು ಯಾವ ಅಜೆಂಡಾ ಎಲ್ಲಿದೆ ಅಜೆಂಡಾ? ಅಜೆಂಡಾ ಮಾಡ್ತೀರಾ ನೀವೇ ಇರ್ತೀರಾ? ನೀವೇ ಎಲ್ಲ ಸೃಷ್ಟಿ ಮಾಡಿ ಹೇಳ್ಬೇಕು. ರಾಹುಲ್ ಗಾಂಧಿಯವರನ್ನ